ಈ ಒಂದು ವಿದ್ಯಾರ್ಥಿಯು ಹಿಂದಿ ವಿಷಯದಲ್ಲಿ 100ಕ್ಕೆ 99 ಅಂಕಗಳನ್ನು ಪಡೆದುಕೊಂಡು ಈ ವಿಷಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಈ ಒಂದು ವಿದ್ಯಾರ್ಥಿಗೂ ಸಹ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ವಿದ್ಯಾರ್ಥಿಗೆ ಡಾಕ್ಟರ್ ಉಮೇಶ್ ರಾಜೂರ್ ಸರ್ ಅವರು ಪ್ರಶಸ್ತಿಯನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವಿತರಿಸಿದ ಸರ್ ಅವರಿಗೆ ಧನ್ಯವಾದಗಳು. ಸಹನಾ ಯಗ್ಗನಗೌಡರು ಹಿಂದಿ ವಿಷಯದಲ್ಲಿ 100ಕ್ಕೆ 99 ಅಂಕಗಳನ್ನು ಪಡೆದುಕೊಂಡು ಈ ಒಂದು ಹಿಂದಿ ವಿಷಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಈ ಒಂದು ವಿದ್ಯಾರ್ಥಿಯು ಸಹ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ವಿದ್ಯಾರ್ಥಿಗೆ ಡಾಕ್ಟರ್ ಉಮೇಶ್ ರಾಜೂರ್ ಸರ್ ಅವರು ಪ್ರಶಸ್ತಿಯನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಸಾನಿಯಾ ಸಂದಿಗ್ವಾಡ್ ಈ ಒಂದು ವಿದ್ಯಾರ್ಥಿನಿಯು ಹಿಂದಿ ವಿಷಯದಲ್ಲಿ 100ಕ್ಕೆ 99 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನ ಹಾಗೂ ಸಮಾಜ ವಿಜ್ಞಾನದಲ್ಲಿ 100ಕ್ಕೆ 91 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಈ ಒಂದು ವಿದ್ಯಾರ್ಥಿನಿಯು ಸಹ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ವಿದ್ಯಾರ್ಥಿನಿಗೆ ಶ್ರೀಮತಿ ಲಕ್ಷ್ಮೀದೇವಿ CV ಚಂದ್ರಶೇಖರ್ ಮೇಡಮ್ ರವರು ಪ್ರಶಸ್ತಿಯನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಿಂದಿಯಲ್ಲಿ 100ಕ್ಕೆ 99 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಈ ಒಂದು ವಿದ್ಯಾರ್ಥಿನಿಯು ಸಹ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಲಕ್ಷ್ಮೀದೇವಿ CV ಚಂದ್ರಶೇಖರ್ ಮೇಡಮ್ ರವರು ಪ್ರಶಸ್ತಿಯನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೇಡಮ್ ರವರಿಗೂ ಧನ್ಯವಾದಗಳು. ಸ್ವಪ್ನ ಎಲಿಗಾರ್ ಹಿಂದಿ ವಿಷಯದಲ್ಲಿ 100ಕ್ಕೆ 99 ಅಂಕಗಳನ್ನು ಪಡೆದುಕೊಂಡು ಈ ಒಂದು ವಿಷಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಈ ಒಂದು ವಿದ್ಯಾರ್ಥಿಯು ಸಹ ವೇದಿಕೆಗೆ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಶಾರದಾಬಾಯಿ ಪುಲಸ್ಕಾರ್ ಮೇಡಮ್ ರವರು ಪ್ರಶಸ್ತಿಯನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 91 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಈ ಒಂದು ವಿದ್ಯಾರ್ಥಿನಿಗೆ ಶ್ರೀಮತಿ ಶಾರದಾಬಾಯಿ ಪುಲಸ್ಕಾರ್ ಮೇಡಮ್ ರವರು ಪ್ರಶಸ್ತಿಯನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಶಸ್ತಿಯನ್ನು ವಿತರಿಸಿದ ಸೈಮಾ ಐಮನ್ ಖಾಜಿ ಈ ಒಂದು ವಿದ್ಯಾರ್ಥಿನಿಯು ಗಣಿತ ವಿಷಯದಲ್ಲಿ 100ಕ್ಕೆ 86 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಈ ಒಂದು ವಿದ್ಯಾರ್ಥಿನಿಯು ಸಹ ಪಾಲಕರೊಂದಿಗೆ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ನಿತೇಶ್ ಪುಲಸ್ಕಾರ್ ಸರ್ ಅವರು ಪ್ರಶಸ್ತಿಯನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಶಸ್ತಿಯನ್ನು ಹಾಗೂ ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂಬ ಹಿತೋಕ್ತಿಯಂತೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ಮೊಹಮ್ಮದ್ ಶಫಿ ಹಾಗೂ ಪ್ರಶಾಂತ್ ಚವಾಣ್ ಶಿಕ್ಷಕರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈಗ ವಿಶೇಷ ಕಾರ್ಯಕ್ರಮ ನಿವೇದಿತಾ ವಿದ್ಯಾಸಂಸ್ಥೆಯ 25ನೇ ರಜತ್ ಮಹೋತ್ಸವದ ಅಂಗವಾಗಿ ನಿವೇದಿತಾ ವಿದ್ಯಾಸಂಸ್ಥೆಯ ಹೆಸರಿನ ಮೇಲೆ ಕ್ಯಾಲೆಂಡರ್ ಬಿಡುಗಡೆ. ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯಮಾನ್ಯರು ಈ ಒಂದು ಕ್ಯಾಲೆಂಡರ್ನ ಅನಾವರಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ದಕ್ಷತೆಯನ್ನು ಸುಧಾರಿಸಲು ಒಂದು ಸಹಾಯ ಮಾಡುವಂತಹ ಸುಂದರವಾಗಿರುವಂತಹ ಒಂದು ಪತ್ರಿಕೆ ಅಂತ ಹೇಳ್ಬೋದು. ವರ್ಷದ ರಜತ್ ಮಹೋತ್ಸವದ ಅಂಗವಾಗಿ ನಿವೇದಿತಾ ವಿದ್ಯಾಸಂಸ್ಥೆಯ ಕ್ಯಾಲೆಂಡರ್ ಬಿಡುಗಡೆಯ ವಿದ್ಯಾಸಂಸ್ಥೆಯು ಕ್ಯಾಲೆಂಡರ್ನ ಹೆಸರಿನಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಹೆಸರುವಾಸಿಯಾಗಲಿ ಎಂದು ಆಶಿಸುತ್ತಾ ಈ ಕ್ಯಾಲೆಂಡರ್ ಅನಾವರಣಗೊಳಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಈಗ ಸನ್ಮಾನ ಮತ್ತು ನೆನಪಿನ ಕಾಣಿಕೆಯ ಕಾರ್ಯಕ್ರಮ. ಬದುಕಿನಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂತೆ ಬದುಕುವುದು ಸ್ವಾಭಿಮಾನದ ಜೀವನ, ನಮ್ಮನ್ನು ಮತ್ತೊಬ್ಬರು ಗುರುತಿಸುವಂತೆ ಬದುಕುವುದು ಸ್ವಾಭಿಮಾನದ ಸನ್ಮಾನ.
ಈ ಸನ್ಮಾನ ಮತ್ತು ನೆನಪಿನ ಕಾಣಿಕೆಯ ಕಾರ್ಯಕ್ರಮವನ್ನು ಶ್ರೀ ಹಣಮೇಶ್ ಜಾನದ್ ಗಣಿತ ಶಿಕ್ಷಕರು ಇವರು ವೇದಿಕೆಗೆ ಆಗಮಿಸಿ ಸನ್ಮಾನ ಮತ್ತು ನೆನಪಿನ ಕಾಣಿಕೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ನಮ್ಮ ಶಾಲೆಯ ಐತಿಹಾಸಿಕ ರಜತ ಮಹೋತ್ಸವ ಸುಸಂದರ್ಭದಲ್ಲಿ ಅತಿಥಿಗಳಿಗೆ ಗೌರವ ಸಮರ್ಪಣೆ ಮಾಡುವ ಸಮಯ. ಈ ರಜತ ಮಹೋತ್ಸವಕ್ಕೆ ಆಹ್ವಾನವನ್ನು ಗೌರವಿಸಿ ಆಗಮಿಸಿರುವಂತಹ ಉದ್ಘಾಟಕರಾಗಿರುವಂತಹ ಶ್ರೀ ಹಮ್ಜಾದ್ ಪಟೇಲ್ ನಗರಸಭೆ ಅಧ್ಯಕ್ಷರು ಕೊಪ್ಪಳ್ ಇವರಿಗೆ ಗೌರವ ಸಮರ್ಪಣೆ ಮಾಡುವ ಸಮಯ. ಇವರಿಗೆ ನಮ್ಮ ಶಾಲೆಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಂದ ಸನ್ಮಾನಿಸಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. Exclusive DJ Malikarjun TM. Thought I found a way away, so I guess I gotta stay on. Oh, someday I'll make it. ಗೌರವವನ್ನು ಸ್ವೀಕರಿಸಿದ ಮಾನ್ಯ ಅತಿಥಿಗಳಿಗೂ ಹಾಗೂ ಸನ್ಮಾನವನ್ನು ನೆರವೇರಿಸಿದ ಶಾಲೆಯ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಅನಂತ ಧನ್ಯವಾದಗಳು. ಹಾಗೆಯೇ ಇನ್ನೋರ್ವ ಅತಿಥಿಗಳಾಗಿ ನಮ್ಮ ಆಹ್ವಾನವನ್ನು ಗೌರವಿಸಿ ಈ ರಜತ ಮಹೋತ್ಸವಕ್ಕೆ ಆಗಮಿಸಿದ ಡಾಕ್ಟರ್ ಉಮೇಶ್ ರಾಜೂರ್ MD ಸಕ್ಕರೆ ರೋಗ ಹಾಗೂ ಹೃದಯ ರೋಗ ತಜ್ಞರು, ಇವರಿಗೂ ಕೂಡ ಗೌರವವನ್ನು ಸಮರ್ಪಿಸುವ ಸಮಯ. ಇವರಿಗೆ ನಮ್ಮ ಶಾಲೆಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಂದ ಸನ್ಮಾನ. ಗೌರವವನ್ನು ಸ್ವೀಕರಿಸಿದ ಅತಿಥಿ ಮಹೋದಯರಿಗೆ Contagiante. ನಮ್ಮ ಶಾಲೆಯ ಇರಲಿ, ನಮಗೆ ನಮ್ಮ ಹಾರೈಕೆ ಇರುತ್ತೆ ಸದಾ ಅವರಿಗೆ ಎಂದು ಆಶಿಸುತ್ತಾ ಕಾರ್ಯಕ್ರಮದಲ್ಲಿ ಉದ್ಘಾಟಕರ ಸ್ಥಾನವನ್ನು ಅಲಂಕರಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಶ್ರೀ ಅಮ್ಜದ್ ಪಟೇಲ್ರು, ಅಧ್ಯಕ್ಷರು ನಗರಸಭೆ ಕೊಪ್ಪಳ, ಇವರು ಉದ್ಘಾಟಕರ ನುಡಿಯನ್ನು ಆಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಮೊದಲಿಗೆ ನಿವೇದಿತ ಆಂಗ್ಲೋ ಮಧ್ಯಮ ಶಾಲೆಯ 25ನೇ ರಜತೋತ್ಸವದ ಶುಭಾಶಯಗಳು. ಸೃಷ್ಟಿಕರ್ತನು ಕರುಣಮಯನಾದ ಅಲ್ಲಾ ಮತ್ತು ಈಶ್ವರನ ನಾಮದಿಂದ ಪರಮ ಪೂಜ್ಯ ಅಭಿನವ ಗೌಸಿದ್ದೇಶ್ವರ ಹೆಸರಿನ ಮೇಲೆ ಇವತ್ತಿನ 25ನೇ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಶಾಲೆಯ ಸಂಸ್ಥಾಪಕರು ಆಗಿರ್ತಕ್ಕಂಥ ಹಿರಿಯ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಶಾರದಾಬಾಯಿ ವಿ ಪುಲಸ್ಕಾರ್ರವರೇ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಕೊಪ್ಪಳದ ಪ್ರಸಿದ್ಧ ವೈದ್ಯರಾಗಿರ್ತಕ್ಕಂಥ ಉಮೇಶ್ ರಾಜೂರ್ ಸರ್ ಅವರೇ ಮತ್ತು ಕೊಪ್ಪಳದ ನಮ್ಮ ಪ್ರಸಿದ್ಧ ರಾಜಕಾರಣಿಗಳು ಮತ್ತು ನಮ್ಮ JDSನ ರಾಜ್ಯ ಮುಖಂಡರು ಆಗಿರ್ತಕ್ಕಂಥ ಉದ್ಯಮಿಗಳಾಗಿರ್ತಕ್ಕಂಥ CV ಚಂದ್ರಶೇಖರ್ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ
ಸಹೋದರಿ ಶ್ರೀಮತಿ ಲಕ್ಷ್ಮೀ ದೇವಿ CV ಚಂದ್ರಶೇಖರ್ ಸುವರ್ಣ ಸಾಧಕಿ ಪ್ರಶಸ್ತಿ ಪುರಸ್ಕೃತರು ಮತ್ತು ಈ ಒಂದು ನಿವೇದಿತ ಆಂಗ್ಲ ಶಾಲೆಯ ಮುಖ್ಯೋಪಾಧ್ಯಾಯರು, ನನ್ನ ಆತ್ಮೀಯ ಸೋದರರು ಮತ್ತು ಈ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಿತೇಶ್ ಪುಲಸ್ಕರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮ ಮಕ್ಕಳ ಪ್ರತಿಭೆಯನ್ನು ಕಾತುರದಿಂದ ನೋಡಲು ಕಾಯುತ್ತಿರುವ ಎಲ್ಲ ನನ್ನ ತಾಯಿಂದಿರೇ, ಪೋಷಕರೇ, ಮುದ್ದು ಮಕ್ಕಳೇ ಮತ್ತು ಶಿಕ್ಷಕ ವೃಂದವೇ, ನಿಜವಾಗ್ಲೂ ಈ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆ ಒಂದು ಚಿಕ್ಕ ಬೀಜವಾಗಿ, ಈ ಶಾಲೆ ಒಂದು ಚಿಕ್ಕ ಬೀಜವಾಗಿ ಬಿತ್ತಲ್ಪಟ್ಟು ಈ ಶಾಲೆ ಇಂದು 25 ವರ್ಷಗಳ ಪಯಣದಲ್ಲಿ ಬಲಿಷ್ಠವಾದ ವೃಕ್ಷವಾಗಿ ಬೆಳೆಯುತ್ತಿದೆ. ನಿಜವಾಗ್ಲೂ ಇದು ಬಹಳ ಹೆಮ್ಮೆಯ ವಿಷಯ. ಈ ಶಾಲೆ ನಿಜವಾಗ್ಲೂ ನನ್ನ ಆತ್ಮೀಯ ಸ್ನೇಹಿತ ಸಹೋದರ ದಿವಂಗತ ವೆಂಕಟೇಶ್ ಪುಲಸ್ಕರ್ ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ 5 ವರ್ಷಗಳ ಹಿಂದೆ ಅವರು ಈ ಶಾಲೆ ಯಾವ ರೀತಿ ಹೆಮ್ಮರವಾಗಿ ಬಲಿಷ್ಠವಾಗಿ ಬೆಳೆಸಿದ್ದಾರೆ ಅಂತಕ್ಕಂಥದ್ದಕ್ಕೆ ನನಗಿಂತ ಹೆಚ್ಚಿಗೆ ಬೇರೆ ಯಾರಿಗೆ ಗೊತ್ತಿರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಶಾರದಾಬಾಯಿ ಪುಲಸ್ಕರಿಗೆ 2 ಗಂಡು ಮಕ್ಕಳಿಲ್ಲ, 3 ಮಕ್ಕಳು. ಮೊದಲನೇ ಮಗು ಯಾರಂತ ಹೇಳಿದ್ರೆ ಆ ಶಿಕ್ಷಣ ಸಂಸ್ಥೆ ಅನ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆ ಶಿಕ್ಷಣ ಸಂಸ್ಥೆ ತನ್ನ ಹೆತ್ತಿರ್ತಕ್ಕಂಥ 2 ಮಕ್ಕಳಿಗಿಂತ ಹೆಚ್ಚಾಗಿ ಆ ತಾಯಿ ಆ ಶಾಲೆಯನ್ನು ಹೆಮ್ಮರವಾಗಿ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ, ಕೊಪ್ಪಳ ನಗರದಲ್ಲಿ ಅದ್ಭುತವಾಗಿ ಬೆಳೆದಿರ್ತಕ್ಕಂಥ ಏಕೈಕ ಶಾಲೆ ಅಂದರೆ ಅದು ನಮ್ಮ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆ ಅನ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಶಾಲೆ ಸಣ್ಣ ಬೀಜವಾಗಿ ಬಿತ್ತಲ್ಪಟ್ಟಿರ್ತಕ್ಕಂಥ ಶಾಲೆ, ಸಣ್ಣ ಒಂದು ಶೆಡ್ಡಿನಲ್ಲಿ, ಸಣ್ಣ ಒಂದು ಇದರಲ್ಲಿ ಪ್ರಾರಂಭವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಮ್ಮರವಾಗಿ ಬೆಳೆದು ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅದ್ಭುತವಾಗಿ ಸಾಧನೆಗಳನ್ನು ಮಾಡಿ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆಯುತ್ತಿರ್ತಕ್ಕಂಥದಕ್ಕೆ ನಮಗೆ ಅನೇಕ ಉದಾಹರಣೆಗಳು ಕಾಣಲಿಕ್ಕೆ ಸಿಗ್ತಾ ಇದ್ದಾವೆ. ಇವತ್ತು ಈಗ ತಾನೇ ನಮ್ಮ ದೇಶದ ಸಂಸ್ಕೃತಿಯ ಆ ಚಿಕ್ಕ ಬಾಲ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ಅದ್ಭುತವಾಗಿ ಪ್ರದರ್ಶನವನ್ನು ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮದ ಚಾಲನೆ ನೀಡ್ತಕ್ಕಂಥ ಕಾಣಲಿಕ್ಕೆ ಸಿಕ್ತು. ಅದಾದ ನಂತರ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ SLCಯಲ್ಲಿ 9th ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳ ಅಂಕವನ್ನು ಪಡೆದಿರ್ತಕ್ಕಂಥ ನೋಡಿ ಬಹಳ ಖುಷಿ ಆಯಿತು. ಮತ್ತೆ ಅದೇ ರೀತಿಯಾಗಿ ಹಿಂದಿನ ವರ್ಷ ಕೊಪ್ಪಳ ನಗರದಲ್ಲಿ ಏಕೈಕ ಶಾಲೆ SLCಯಲ್ಲಿ 100ಕ್ಕೂ 100 ವಿದ್ಯಾರ್ಥಿಗಳು ಪಾಸ್ ಆಗಿರ್ತಕ್ಕಂಥ ಕೊಪ್ಪಳ ನಗರದಲ್ಲಿ ಯಾವುದಾದರೆ ಶಾಲೆ ಅಂದರೆ ಅದು ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆ ಅನ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ನಾವು ಹೆಮ್ಮೆ ಪಡಬೇಕಾಗಿದೆ. ಈ ಶಾಲೆ ಅದು ನಮ್ಮ ಮಾಡಿನಲ್ಲಿ ಸುಮಾರು 20 ವರ್ಷಗಳಿಂದ ಸತತವಾಗಿ ನಾನು ಕೂಡ ಸದಸ್ಯನಾಗಿ ನೋಡ್ತಾ ಇದ್ದೀನಿ. ಈ ಶಾಲೆ ಕಷ್ಟಪಟ್ಟು ಇವತ್ತು ನಮ್ಮಿರ್ತಕ್ಕಂಥ ನಿತೇಶ್ ಪುಲಸ್ಕರ್ ಅವರ ತಾಯಿ 24 ತಾಸು ಶಿಕ್ಷಣದ ಬಗ್ಗೆ ಒತ್ತು ಕೊಡುವುದರ ಮುಖಾಂತರ ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಅದ್ಭುತವಾಗಿ ಶಿಕ್ಷಣ ಪಡೆಯುವುದರ ಮುಖಾಂತರ ಆ ಶಿಕ್ಷಕ ವೃಂದಕ್ಕೆ ಹುರಿದುಂಬಿಸಿ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡುವುದರ ಮುಖಾಂತರ ಅದ್ಭುತವಾಗಿ ಶಿಕ್ಷಣವನ್ನು ಕೊಟ್ಟು ಆ ಅಂಕವನ್ನು ಪಡ್ತಕ್ಕಂಥ ಕಾರಣಕರ್ತರು ಈ ಶಿಕ್ಷಣ ಸಂಸ್ಥೆದವರು ಅನ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಶಾಲೆಯಲ್ಲಿ ಓದ್ತಕ್ಕಂಥ ಶಿಕ್ಷಕರು, ಕಲಿಸ್ತಕ್ಕಂಥ ಮಕ್ಕಳಿಗೆ ಶಿಕ್ಷಕರು ಕೂಡ ಬಹಳ ಶಿಸ್ತಿನಿಂದ ಅದ್ಭುತವಾಗಿ ಅರ್ಥಪೂರ್ಣವಾಗೂ ಸಹನೆಯಿಂದ ಈ ಮಕ್ಕಳಿಗೆ
ಶಿಕ್ಷಣವನ್ನು ಕೊಡುವುದರ ಮುಖಾಂತರ ಈ ಕೊಪ್ಪಳದಲ್ಲಿ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ನಿವೇದಿತ ಆಂಗ್ಲ ಮಧ್ಯಮ ಶಾಲೆ ಇವತ್ತು ನಾನು ಅನ್ಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಶಾಲೆ ಬರೇ ಶಿಕ್ಷಣದಲ್ಲಿ ಅಷ್ಟೇ ಅಲ್ಲ, ಕ್ರೀಡೆಯಲ್ಲಿ, ಸಂಸ್ಕೃತಿಯಲ್ಲಿ, ಸಂಗೀತದಲ್ಲಿ ಅದ್ಭುತವಾಗಿ ಹೆಸರನ್ನು ಮಾಡಿರ್ತಕ್ಕಂಥ, ವಿಜ್ಞಾನದಲ್ಲಿ ಇವತ್ತು ಅನೇಕ ಒಂದು ಕಾರ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು, ಇವತ್ತು ಅನೇಕ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದಿ ಇವತ್ತು ಉನ್ನತ ವಿದ್ಯಾಭ್ಯಾಸವನ್ನು ಪಡ್ತಕ್ಕಂಥ ನಮ್ಮ ಕಾರಣಕ್ಕೆ ಸಿಗ್ತಾ ಇದೆ. ಈ ಶಾಲೆಯಲ್ಲಿ ಇವತ್ತು ನಿಜವಾಗ್ಲೂ ಈ ಭಾಗದಲ್ಲಿರ್ತಕ್ಕಂಥ ಪರಮ ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಮಠದ ಆಶ್ರಯದಲ್ಲಿರ್ತಕ್ಕಂಥ ಈ ಶಾಲೆ, ಅದರಲ್ಲಿ ನಮ್ಮ ಮಾಡಿನಲ್ಲಿರ್ತಕ್ಕಂಥ ದೊಡ್ಡ ಶಾಲೆಗಳಲ್ಲಿ ಇದು ಒಂದು ಶಾಲೆ. ಈ ಶಾಲೆ ಮತ್ತು ಮಾಸ್ತಿ ಪಬ್ಲಿಕ್ ಶಾಲೆ ಮತ್ತು ಇಲ್ಲಿರ್ತಕ್ಕಂಥ ಅನೇಕ ನಮ್ಮ ಮಿಲ್ಲತ್ ಎಜುಕೇಷನ್ ಆಗಿರ್ಬೋದು ಮತ್ತು ಸರ್ಕಾರಿ ಶಾಲೆಗಳಾಗಿರ್ಬೋದು, ಈ ಶಾಲೆಗೆ ಹೋಗ್ತಕ್ಕಂಥ ರಸ್ತೆಗಳಿಗೆ ಹಿಂದಿನ ಅನೇಕ ಬಾರಿ ನಮ್ಮ ನೀತೇಶ್ ಪುಲಸ್ಕರ್ ಅವರು ಮತ್ತೆ ನನಗೆ ಹೇಳ್ತಿದ್ರು, ಈ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಸರಿಯಾದ ರಸ್ತೆಗಳಿಲ್ಲ, ಈ ಮಕ್ಕಳಿಗೆ ಸರಿಯಾದ ಬೆಳಕಿಲ್ಲ ಅಂತಕ್ಕಂಥ ಅನೇಕ ಸಲ ಹೇಳಿದಾಗ ಈ ಎಲ್ಲ ಶಾಲೆಗಳಿಗೆ, ಮಾಸ್ತಿ ಶಾಲೆ ಆಗಿರ್ಬೋದು, ಮಿಲ್ಲತ್ ಶಾಲೆ ಆಗಿರ್ಬೋದು, ನಿವೇದಿತ ಶಾಲೆ ಆಗಿರ್ಬೋದು, ಇವತ್ತು ವಿವೇಕಾನಂದ ಶಾಲೆಗೆ ಹೋಗ್ತಕ್ಕಂಥ ಶಾಲೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಸುಮಾರು 12 ಶಾಲೆಗಳಿಗೆ ಹೋಗ್ತಕ್ಕಂಥ ಇವತ್ತು ಅಚ್ಚುಕಟ್ಟಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಇವತ್ತು ನಾವು ನಗರಸಭೆಯಿಂದ ಕೆಲಸ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಶಾಲೆ ಮುಂದಿನ ದಿನದಲ್ಲಿ ಬಹಳ ಅದ್ಭುತವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆತೈತಿ ಅಂತಕ್ಕಂಥ ಮಾತು. ಈ ಶಾಲೆ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥದ್ದು. ಇವತ್ತು ಪೋಷಕರಿಗೆ ನಾನು ಎರಡೇ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಯಾಕಂತ ಹೇಳಿದ್ರೆ ತಾವು ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲು ಬಹಳ ಕಾತುರದಿಂದ ಕಾಯ್ತಾ ಇದ್ದೀರಿ. ಇವತ್ತು ವಾರ್ಷಿಕೋತ್ಸವ ಅಂದ ತಕ್ಷಣನೇ ಒಂದು ವರ್ಷದಲ್ಲಿ ನಮ್ಮ ಮಕ್ಕಳು ನಮ್ಮ ಮಗು ಯಾವ ರೀತಿ ಪ್ರತಿಭೆಯನ್ನು ಹೊಂದಿದೆ, ಶಿಕ್ಷಣದಲ್ಲಿ ಯಾವ ರೀತಿ ಪ್ರತಿಭೆಯನ್ನು ಹೊಂದಿದೆ, ಇವತ್ತು ಕ್ರೀಡೆಯಲ್ಲಿ ಯಾವ ರೀತಿ ಪ್ರತಿಭೆಯನ್ನು ಹೊಂದಿದೆ, ಅನೇಕ ರಂಗದಲ್ಲಿ ತಮ್ಮ ಮಗು ಇವತ್ತು ಪ್ರತಿಭೆಯನ್ನು ಹೊಂದಿರತಕ್ಕಂಥದ್ದು ಇವತ್ತಿನ ಈ ವೇದಿಕೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಅನ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಾವೆಲ್ಲರೂ ಕೂಡ ಶಿಕ್ಷಣದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡುವುದರ ಮುಖಾಂತರ ಪೋಷಕರು ನಮ್ಮ ಜೀವನದಲ್ಲಿ ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನ ಕತ್ತಲು ಅಂತಕ್ಕಂಥ ಮಾತಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಅನೇಕ ಸಾಧು ಸಂತರು, ಪೈಗಂಬರುಗಳು, ಋಷಿ ಮುನಿಗಳು ಎಲ್ಲರೂ ಕೂಡ ಇವತ್ತು ಎಲ್ಲ ಧರ್ಮದ ಗ್ರಂಥಗಳಲ್ಲಿ, ಪುಸ್ತಕಗಳಲ್ಲಿ ಮೊದಲನೇ ಶಬ್ದನೇ ಇವತ್ತು ಶಿಕ್ಷಣದ ಬಗ್ಗೆ ಒತ್ತನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಇವತ್ತು ನಮ್ಮ ಕಾಣಲಿಕ್ಕೆ ಸಿಗ್ತಾ ಇದೆ ಬಂಧುಗಳೇ. ಇವತ್ತು ನಾವು ಭಾರತ ನೋಡಬೇಕು ಅಂತಕ್ಕಂಥದ್ದಂದ್ರೆ ಇವತ್ತು ನಮ್ಮ ಈ ನಿವೇದಿತ ಆಂಗ್ಲ ಶಾಲೆಗೆ ಬನ್ನಿ ಅಂತಕ್ಕಂಥ ಮಾತು. ಇವತ್ತು ಎಲ್ಲ ಜಾತಿ ಧರ್ಮದವರು ಕೂಡ ಇರ್ತಕ್ಕಂಥ ಈ ಭಾರತ ದೇಶದಲ್ಲಿ ಈ ಶಾಲೆಯಲ್ಲಿ ಎಲ್ಲ ಧರ್ಮದವರು ಒಂದು ಪ್ರೀತಿ, ವಿಶ್ವಾಸ, ಆತ್ಮೀಯತೆಯಿಂದ ಈ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ತಕ್ಕಂಥದ್ದು ಕಾಣಲಿಕ್ಕೆ ಸಿಗ್ತಾ ಇದೆ. ಇವತ್ತು ನಮ್ಮ ನೀತೇಶ್ ಪುಲಸ್ಕರ್ ಅವರಿಗೆ ನಾನು ಹೆಮ್ಮೆ ಪಡ್ತೀನಿ. ಆ ಯುವಕ ಇವತ್ತು ನಿಜವಾಗ್ಲೂ ಬೆಳಗ್ಗೆ 7 ಗಂಟೆ 6 ಗಂಟೆಗೆ ಬಂದು ರಾತ್ರಿ 9-10 ಗಂಟೆವರೆಗೆ ಶಾಲೆಯಲ್ಲಿ ಶಿಕ್ಷಣದ ಬಗ್ಗೆ ಒತ್ತು ಕೊಟ್ಟರ ಮುಖಾಂತರ ಒಳ್ಳೆಯ ರೀತಿಯಿಂದ ನಮ್ಮ ಶಾಲೆ ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಶಾಲೆಯಾಗಿ ಬೆಳೆಯಲಿ, ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಗು ಒಳ್ಳೆಯ ವಿದ್ಯಾರ್ಥಿ ಆಗಲಿ, ಒಳ್ಳೆಯ ಶಿಕ್ಷಣವನ್ನು ಪಡೆಯಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಅವರ ತಾಯಿ ಮತ್ತು ಅವರ ಕುಟುಂಬ ವರ್ಗ, ನಿತೇಶ್ ಇವರೆಲ್ಲರೂ ಕೂಡ ಕಷ್ಟಪಟ್ಟು ಈ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇವತ್ತು ಆದ ಕಾರಣ ತಾವೆಲ್ಲರೂ ಕೂಡ ಪೋಷಕರು ತಮ್ಮ ಮಕ್ಕಳಿಗೆ ಇವತ್ತು ಬಹಳ ಒಳ್ಳೆಯ ಶಿಕ್ಷಣವನ್ನು ಕೊಡೋದರ ಮುಖಾಂತರ ಇವತ್ತು ಅನೇಕ ಜನ ತಾವು ಬಡವರು ಇರ್ಬೋದು, ಇವತ್ತು ಖಾಸಗಿ ಶಾಲೆಗಳಲ್ಲಿ ಇವತ್ತು ಫೀಸ್ ಕಟ್ಟಕ್ಕೆ ಕೆಲವು ಜನಕ್ಕೆ ಆಗಂಗಿಲ್ಲ. ಕಷ್ಟಪಟ್ಟು ತನ್ನ ಮಗುಗೆ ಇವತ್ತು ಶಿಕ್ಷಣ ಕೊಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ತಾಯಿ ಸಣ್ಣ ಕಸಗೂಡಿಸೋದ್ರಿಂದ ಹಿಡಿದು ಇವತ್ತು ಏನೇ ಕೆಲಸ ಪಟ್ಟು ಇವತ್ತು ಎಷ್ಟು ಖುಷಿಯಿಂದ ತನ್ನ ಮಗುಗೆ ಶಿಕ್ಷಣ ಕೊಡಬೇಕು, ತನ್ನ ಮಗ ಒಳ್ಳೆಯ ಪ್ರತಿಭೆ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗ ತಾನೇ ತನ್ನ ಮಗುಗೆ
ಕೊಡ್ತಕ್ಕಂಥ ಇವತ್ತು ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಪೋಷಕರು ಜೊತೆಯಲ್ಲಿ ಬಂದು ಆ ಮಗು ಜೊತೆಗೆ ಎಷ್ಟು ಖುಷಿಯಿಂದ ಆನಂದದಿಂದ ಇದ್ರು ಅಂದರೆ ಎಲ್ಲ ತಂದೆ ತಾಯಿಗಳ ಅಪೇಕ್ಷೆ ಆ ಮಗು ಹೆಮ್ಮರವಾಗಿ ಬೆಳೆದು ಒಳ್ಳೆಯ ಗುಣಮಟ್ಟದ ಒಬ್ಬ ವಿದ್ಯಾರ್ಥಿಗಳಾಗಲಿ ಶಿಕ್ಷಣವನ್ನು ಪಡೆಯಲಿ ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಪೋಷಕರು ತಂದೆ ತಾಯಿಗಳು ಕಷ್ಟಪಟ್ಟು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಕ್ಕಂಥ ಕೆಲಸ ತಾವೇನು ಮಾಡ್ತಾ ಇದ್ದೀರಿ. मैं आप लोगों से मैं गुजारिश करता हूँ कि अल्लाह ताला ने हम लोगों को पहला ही लफ्ज़ इल्म के हासिल में हमारे पैगंबर के ज़रिए हम लोगों को सुनाए हैं. आज हमारे ज़िंदगी में हम लोगों को ज़्यादा से ज़्यादा हमें इल्म का तालीमात और दीन के दुनियावी तालीमात के साथ साथ हमें हमारे दीन का तालीमात भी देना ज़रूरी है. तो लिहाजा आज के हालत में हम लोगों ने हमारे बच्चों के लिए एक अच्छा एजुकेशन घर में आते ही बच्चा स्कूल को जाकर क्या पढ़ के आया और घर को आने के बाद हमारा बच्चा क्या क्लास में क्या क्या ये सब्जेक्ट पढ़ा बल्कि 10 मिनट आप लोग अपने वालिदैन और माँ और अब पहली अगर टीचर कोई है तो वो वालिदैन है, माँ है. वो बच्चे के लिए फर्स्ट टीचर कौन है बोले तो वो माँ है, ತಾಯಿ ಮೊದಲನೇ ಶಿಕ್ಷಕಿ ತಾಯಿ ಅನ್ಲಿಕ್ಕೆ ನಾ ಬಯಸ್ತಾ ಇದ್ದೀನಿ. ಆ ತಾಯಿ ಮನೆಗೆ ಬಂದ ತಕ್ಷಣನೇ ಆ ವಿದ್ಯಾರ್ಥಿಗೆ ಆ ಮಗುವಿಗೆ ಶಾಲೆಯಲ್ಲಿ ಯಾವ ರೀತಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದಕ್ಕೆ ಒಂದು ಅರ್ಧ ತಾಸು ನೋಡಿ ಇವತ್ತು ಹುಡುಗನಿಗೆ ಮತ್ತೊಂದು ಸಲ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಆಗಬೇಕು. ಮತ್ತೆ ಅವಾಗ ಶಾಲೆಗಳಿಗೆ ಹೋಗಿ ಆ ಮಗು ಯಾವ ರೀತಿ ಓದ್ತಾ ಇದ್ದಾನೆ ಅಂತಕ್ಕಂಥದಕ್ಕೆ ಆ ಶಿಕ್ಷಕರ ಜೊತೆ ಚರ್ಚೆ ಮಾಡಿ ಆ ಮಗುವಿಗೆ ಇನ್ನೂ ಉತ್ಸಾಹವನ್ನು ತುಂಬತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತಕ್ಕಂಥ ಮಾತು ಹೇಳಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತಿನ ರಜತ್ ಮಹೋತ್ಸವ ಕಾರ್ಯಕ್ರಮ ಈ ಶಾಲೆ ಪ್ರಾರಂಭವಾಗಿ ಇವತ್ತಿನಿಗೆ 25 ವರ್ಷಗಳ ಆಗಿರುವುದರಿಂದ ಅದಕ್ಕೆ 25ನೇ ರಜತ್ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ವಾರ್ಷಿಕೋತ್ಸವನ ಜೊತೆಗೆ ಇವತ್ತು ಈ ಶಾಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮತ್ತು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡುವುದರ ಮುಖಾಂತರ ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ಈ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ವೃಂದವು ಎಲ್ಲವೂ ಸೇರಿ ಒಳ್ಳೆಯ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲಿ ಮತ್ತು ಈ ಒಂದು ಶಾಲೆ ಹೆಮ್ಮರವಾಗಿ ಬೆಳೆಯಲಿ. ಮತ್ತು ನಾನು ಈ ಶಿಕ್ಷಣ ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮ್ಮ ವಾರ್ಡಿನಲ್ಲಿ ಈ ಒಂದು ದೊಡ್ಡ ಮಟ್ಟದ ಶಾಲೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಎಲ್ಲ ಜಾತಿ ಧರ್ಮದವರ ಜೊತೆಯಲ್ಲಿ ಪ್ರೀತಿ ವಾತ್ಸಲ್ಯ ಅನುಕಂಪದಿಂದ ಮಾತಾಡಿ ಅವರನ್ನು ಬಗೆಹರಿಸ್ತಕ್ಕಂಥ ಕೆಲಸ ಇವತ್ತು ಈ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನು ಬೆಳೆಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿ ಬಾಳಬೇಕು ಅಂತಕ್ಕಂಥ ಮಾತು ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲು ಅವಕಾಶ ಒದಗಿಸಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಿದ್ಯಾಸಂಸ್ಥೆಯ 25 ವರ್ಷಗಳ ಸಾಧನೆಯನ್ನು ತಮ್ಮ ಅಮೃತ ನುಡಿಗಳ ಮೂಲಕ ಹಾಡಿ ಹರಿಸಿದ್ದಾರೆ. ಇದು ಹೆಮ್ಮರವಾಗಿ ಬೆಳೆಯಲಿ. ಅದರ ಪ್ರತಿಯೊಂದು ಕೊಂಬೆಗಳು ವಿದ್ಯಾರ್ಥಿಗಳ ಉಪಾಧಿಯಲ್ಲಿ ದಿಕ್ಕುಗಳಲ್ಲಿ ಪಸರಿಸಲಿ ಎಂದು ಹಾಡಿ ಹರಿಸಿದಂತಹ ಶ್ರೀ ಅಮ್ಜದ್ ಪಟೇಲ್ ಅಧ್ಯಕ್ಷರು ನಗರಸಭೆ ಕೊಪ್ಪಳ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀಮತಿ ಲಕ್ಷ್ಮೀದೇವಿ CV ಚಂದ್ರಶೇಖರ್ ಕಾರ್ಯದರ್ಶಿಗಳು CVC ಫೌಂಡೇಶನ್ ಸುವರ್ಣ ಸಾಧಕಿ ಪುರಸ್ಕೃತರು ಪ್ರಶಸ್ತಿ ಪುರಸ್ಕೃತರು ಇವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಗವಿಸಿದ್ದೇಶವನ್ನು ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ತಾಯಿಯೇ ಸಮಾನರಾದಂಥ ಶಾರದಮ್ಮ ಅವರಿಗೂ ಹಾಗೂ ಸಹೋದರರ ಸಮಾನರಾದಂಥ ಅಮ್ಜದ್ ಪಟೇಲ್ ಅಣ್ಣನವರಿಗೂ ಹಾಗೂ ಖ್ಯಾತ ವೈದ್ಯರಾದ ಉಮೇಶ್ ಅಣ್ಣನವರಿಗೂ ಹಾಗೂ ನಿತೇಶ್ ಅವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆಯೇ ವೇದಿಕೆ ಮುಂಭಾಗದಲ್ಲಿ ಪಾಲಕರೇ ಹಾಗೂ ಪತ್ರಕರ್ತ ಮಿತ್ರರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹಾಗೂ ಮುದ್ದು ಮಕ್ಕಳೇ. ಇಂದು ತುಂಬ ಖುಷಿ ಆಗುತ್ತೆ. ಸ್ಕೂಲ್ ಫಂಕ್ಷನ್ಸು, ಆ್ಯನ್ಯುವಲ್ ಡೇ ಹಾಗೂ ಇದ್ರ ಜೊತೆಲಿ ಇವರು 25 ವರ್ಷದ ವಾರ್ಷಿಕೋತ್ಸವ ಇದನ್ನು ಜೊತೆಲಿ ಮಾಡ್ತಿದ್ದಾರೆ. ಇದು ತುಂಬ ಸಣ್ಣ ಕೆಲಸ ಅಲ್ಲ. ಒಂದು ಸಂಸ್ಥೆನ 25 ವರ್ಷ ನಡೆಸ್ಕೊಂಡು ಬರಬೇಕು ಅಂದರೆ ಇದ್ರ ಜೊತೆ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಕಷ್ಟವೂ ಇದೆ. ಏಕೆಂದರೆ ನಮ್ಮ ಮಕ್ಕಳುಗಳು ಈ ಸ್ಕೂಲಲ್ಲಿ ಓದಿದ್ದೀನಿ ಅಂತ ಹೇಳಿ ಮುಂದೆ ಡಾಕ್ಟರು, ಇಂಜಿನಿಯರು, IAS, ಒಬ್ಬ ರೈತ
ಸೈಂಟಿಸ್ಟು ಆದಾಗ ಅವ್ರು ಈ ಸ್ಕೂಲಲ್ಲಿ ನಾನು ಓದಿದ್ದೀನಿ ಅಂತ ಹೇಳಿದಾಗ ಆ ಖುಷಿ ಮುಂದೆ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ನಾವು ಬದುಕೋದಕ್ಕೆ ಬೇಕಾದಷ್ಟು ಉದ್ಯೋಗಗಳನ್ನು ಮಾಡ್ಕೊಳ್ಬೋದು, ಬೇರೆ ಬೇರೆ ಥರದ ಉದ್ಯೋಗಗಳು ಮಾಡ್ತೀವಿ, ವ್ಯವಸಾಯ ಮಾಡ್ತೀವಿ. ಬಟ್ ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದಿದೆಯಲ್ಲ, ಆ ಖುಷಿ ಮುಂದೆ ಯಾವ ಖುಷಿನೂ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ನಮ್ಮದು ಸಂಸ್ಥೆ ಇದೆ, ಶಿಕ್ಷಣ ಸಂಸ್ಥೆ. ಹಾಗಾಗಿ ನನಗೆ ಇದ್ರ ಅನುಭವ ಜಾಸ್ತಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಶಾರದಮ್ಮನವರು ಹೇಗೆ ನಡೆಸ್ಕೊಂಡು ಬಂದರು 25 ವರ್ಷ ಅಂತ ಇವಾಗ ಅಣ್ಣವ್ರು ಹೇಳಿದರು. ಅವರು ಇದೇ ಥರ 25 ವರ್ಷದ್ದು ಇನ್ನೂ 25 ವರ್ಷ ನಡೆದುಕೊಂಡು ಹೋಗಿ ಇನ್ನು ಗೋಲ್ಡನ್ ಜೂಬ್ಲಿ ನಡೆಸಲಿ ಅಂತ ನನ್ನ ಹಾರೈಸ್ತೀನಿ. ಕೊನೆಯದಾಗಿ ಈ ಶಿಕ್ಷಕವರಿಂದಕ್ಕೂ ಹಾಗೂ ನಿತೇಶ್ ಅವ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಮತಿ ಲಕ್ಷ್ಮೀದೇವಿ CV ಚಂದ್ರಶೇಖರ್ ಸುವರ್ಣ ಸಾಧಕಿ ಪ್ರಶಸ್ತಿ ಪುರಸ್ಕೃತರು ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ, ಹಣೆಯ ಬರಹದಲ್ಲಿ ಜೀವವಿಲ್ಲ, ಹಣೆಯ ಬೆವರಿನಲ್ಲಿ ಜೀವವಿದೆ. ಪ್ರಯತ್ನವೆಂಬ ಚಂದ್ರನನ್ನು ಬೆಳಗಿಸಿದರೆ ಯಶಸ್ಸೆಂಬ ಬೆಳದಿಂಗಳು ಸಿಗುತ್ತದೆ. ಈ ಯಶಸ್ಸಿನ ಹಾದಿಯಲ್ಲಿ ಮುನ್ನೋಗುತ್ತಿರುವಂತಹ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಾರದಾಬಾಯಿ ವಿ ಪುಲಸ್ಕರ್ ಮೇಡಮ್ ಅವರಿಂದ ಅಧ್ಯಕ್ಷೀಯ ನುಡಿ. ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್ ಮೇಡಮ್ ಅವರು ವೇದಿಕೆಗೆ ಆಗಮಿಸಿ ತಮ್ಮ ಅಧ್ಯಕ್ಷೀಯ ನುಡಿಯನ್ನು ಆಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಓಂ ಸರಸ್ವತಿ ವಿದ್ಮಹೆ ಬ್ರಹ್ಮಪುತ್ರೇ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಶ್ರೀ ಸರಸ್ವತಿ ದೇವಿಯನ್ನು ಮನದಲ್ಲಿ ಸ್ಮರಿಸುತ್ತಾ, ಹಾಗೆ ಈ ಕೊಪ್ಪಳದ ಆರಾಧ್ಯ ದೈವವಾದ ಶ್ರೀ ಗುರು ಗವಿಸಿದ್ದೇಶ್ವರರನ್ನು ಕೂಡ ಅವರ ಆಶೀರ್ವಾದದೊಂದಿಗೆ ನಡೆಯುತ್ತಿರುವ ಅವರನ್ನು ಕೂಡ ಸ್ಮರಿಸುತ್ತಾ, ಅವರ ಆಶೀರ್ವಾದ ನಡೆಯುತ್ತಿರುವ ಈ 25ನೇ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉದ್ಘಾಟಕರಾದ ಶ್ರೀಮತಿ ಹೇಮಲತಾ ನಾಯಕ್ ಶಾಸಕರು ವಿಧಾನ ಪರಿಷತ್ ಕೊಪ್ಪಳಿವರೇ, ಶ್ರೀ ಅಮ್ಜದ್ ಪಟೇಲ್ ಅಧ್ಯಕ್ಷರು ನಗರಸಭೆ ಕೊಪ್ಪಳ್, ಹಾಗೂ ಡಾಕ್ಟರ್ ಉಮೇಶ್ ರಾಜೂರ್ ಸಕ್ಕರೆ ಹಾಗೂ ಹೃದಯ ರೋಗ ತಜ್ಞರೇ, ಶ್ರೀಮತಿ ಲಕ್ಷ್ಮೀದೇವಿ CV ಚಂದ್ರಶೇಖರ್ ಸುವರ್ಣ ಸಾಧಕ ಪ್ರಶಸ್ತಿ ಪುರಸ್ಕೃತರು ಕಾರ್ಯದರ್ಶಿಗಳು, CVC ಫೌಂಡೇಶನ್ ಕೊಪ್ಪಳಿವರೇ, ಹಾಗೂ ಶ್ರೀ ನಿತೇಶ್ ವಿ ಪುಲಸ್ಕರ್ ಕಾರ್ಯದರ್ಶಿಗಳು ನಿವೇದಿತಾ ವಿದ್ಯಾಸಂಸ್ಥೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಕೊಪ್ಪಳ ತಾಲೂಕು ಖಾಸಗಿ ಶಾಲೆಗಳ ಒಕ್ಕೂಟ ಇವರೇ, ಹಾಗೂ ಪಾಲಕ ಪೋಷಕರೇ, ವಿದ್ಯಾರ್ಥಿಗಳೇ, ಶಿಕ್ಷಕ ಬಳಗವೇ, ಎಲ್ಲರಿಗೂ ಈ 25ನೇ ಶಾಲಾ ವಾರ್ಷಿಕೋತ್ಸವದ ಶುಭಾಶಯಗಳು. ಇವತ್ತು ನಾವು 25ನೇ ಶಾಲಾ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದೇವೆ. ಮೊದಲನೇದಾಗಿ ಈ ಒಂದು 25 ವರ್ಷಗಳಲ್ಲಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂತಹ ಹಾಗೂ ಈ ಸಂಸ್ಥೆಗೆ ಸಹಕರಿಸಿದಂತಹ ಪಾಲಕರು ಹಾಗೂ ಅತಿ ವಿಧೇಯತೆಯಿಂದ ವಿದ್ಯಾಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ಮತ್ತು ವೈಯಕ್ತಿಕವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮಲ್ಲಿ ನಾವು ಮ್ಯಾನೇಜ್ಮೆಂಟ್ ಅವರು ಮಕ್ಕಳು, ನಮ್ಮಲ್ಲಿ ಓದುವಂತಹ ಮಕ್ಕಳು ವಿದ್ಯಾವಂತರಾಗಬೇಕು ಮತ್ತು ಒಳ್ಳೆಯ ಅಧಿಕಾರದಲ್ಲಿರಬೇಕು, ಸಮಾಜದಲ್ಲಿ ಸುಶಿಕ್ಷಿತರಾಗಿರಬೇಕು, ಹಾಗೂ ಅವರ ಜೀವನ ಸಂತೋಷಮಯ ಆಗಿರಬೇಕು. ಹೀಗೆ ನಾವು ಆಲೋಚಿಸಿ ಆ ಒಂದು ಗುರಿಯನ್ನು ತಲುಪಲು ಇಲ್ಲಿ ಶಾಲೆಗೆ ಬೇಕಾದಂತಹ ಒಂದು ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ಕಾಲಕ್ಕೆ ತೆಗೆದುಕೊಳ್ಳುತ್ತಾ, ಹಾಗೆ ಮತ್ತು ಇಲ್ಲಿ ಒಳ್ಳೆಯ ಶಿಕ್ಷಕರನ್ನು ನೇಮಿಸುತ್ತಾ ಮತ್ತು ಶಾಲೆಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ನಾವು ಇಲ್ಲಿ ಒದಗಿಸಿದ್ದೇವೆ. ಇನ್ನು ಶಿಕ್ಷಕರ ಮಾತಿಗೆ ಬರೋದಾದರೆ, ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡುವಲ್ಲಿ ನೀವು ಈಗಾಗಲೇ ನೋಡಿದ್ದೀರಿ, ಕೇಳಿದಿರಿ, ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಒಳ್ಳೆಯ ಒಂದು SSLCಯಲ್ಲಿ ಒಳ್ಳೆಯ ಫಲಿತಾಂಶ ಬರುತ್ತದೆ. ಅಂತಹ ಒಂದು ಒಳ್ಳೆಯ ಫಲಿತಾಂಶ ಪಡೀಲಿಕ್ಕೆ ಅಂತಂದರೆ ಶಿಕ್ಷಕರ ಪರಿಶ್ರಮ ಮಹತ್ವದ್ದಾಗಿರ್ತದೆ. ಇಂತಹ ನರ್ಸರಿಯಿಂದ ಈ ಒಂದು ಒಳ್ಳೆಯ ಫಲಿತಾಂಶ ಪಡಿಬೇಕಂತಂದರೆ ನರ್ಸರಿಯಿಂದ ಇರುವಂಥ ಶಿಕ್ಷಕರಿಂದ SSLCಯವರೆಗೆ ಇರುವಂತಹ ಶಿಕ್ಷಕರು ಕೂಡ ಭಾಳಷ್ಟು ಶ್ರಮ ವಹಿಸಬೇಕಾಗ್ತದೆ. ಆಗ ಮಾತ್ರ ಏನಾಗುತ್ತೆ ಅಂತಂದರೆ ಇಂಥ ಒಳ್ಳೆಯ ಫಲಿತಾಂಶವನ್ನು ಪಡಿಬೇಕಾಗ್ತದೆ. ಕಳೆದ ವರ್ಷದಲ್ಲಿ ನಮ್ಮ ಶಾಲೆಗೆ
ಎಲ್ಲ ಒಂದು ವಿಷಯಗಳಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದಿದ್ದಾನೆ, ಈಗಾಗಲೇ ನೋಡಿದಿರಿ. ಮತ್ತು ಶಾಲೆಗೆ 100% ಅಂದರೆ 100ಕ್ಕೆ 100ರಷ್ಟು ಒಂದು ಫಲಿತಾಂಶ ಸಿಕ್ಕಿದೆ. ಇದು ನಮ್ಮ ಶಿಕ್ಷಕರಿಗೆ ಸಂದ ಗೌರವ. ಮತ್ತು ಇಲ್ಲಿ ಶಿಕ್ಷಣ ಮಾತ್ರವಲ್ಲದೆ ಇಲ್ಲಿರುವಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ನಾವು ಅವರನ್ನು ತೊಡಗಿಸುತ್ತೇವೆ ಮತ್ತು ಅವರಿಗೆ ನೈತಿಕ ಶಿಕ್ಷಣವನ್ನು ಕೊಡುತ್ತಾ ಅವರಿಗೆ ಸಂಸ್ಕಾರವಂತರನ್ನಾಗಿ ಮಾಡುವಲು ಪ್ರಯತ್ನಿಸುತ್ತಿದ್ದೇವೆ. ಮತ್ತು ಈ ಒಂದು ಸಂಸ್ಕಾರ ಮತ್ತು ಒಂದು ಶಿಕ್ಷಣ ನೀಡಬೇಕಾದರೆ ಪಾಲಕರ ಜವಾಬ್ದಾರಿಯೂ ಇರುತ್ತದೆ. ಯಾಕಂತಂದರೆ ಅವರು 1% 50ರಷ್ಟು ಈ ಶಿಕ್ಷಣ ಸಂಸ್ಕಾರ ಶಾಲೆಯಲ್ಲಿ ಕಲಿತರೆ ಇನ್ನೂ 50% ಮನೆಯಲ್ಲಿ ಕಲಿತಾರೆ. ಅವರಿಗೆ ಮನೆಯಲ್ಲಿ ಓದುವಂತಹ ಹಿತಕರವಾದ ವಾತಾವರಣ ಮತ್ತು ಪಾಲಕರ ಪ್ರೀತಿಯ ಅಗತ್ಯತೆ ಇರುತ್ತದೆ. ಹೀಗೆ ಪ್ರೀತಿಯಿಂದ ಮಕ್ಕಳನ್ನು ನೋಡಿಕೊಂಡಾಗ ಏನಾಗ್ತದೆ ಅಂತಂದರೆ ಆ ಮಕ್ಕಳು ತಂದೆ ತಾಯಿ ಹೇಳಿದಂತೆ ಕೇಳುವ ಒಂದು ಚಾನ್ಸಸ್ ಇರ್ತದೆ. ಯಾಕಂತಂದರೆ ಪ್ರೀತಿಯಿಂದ ಕಟ್ಟು ಬಿದ್ದಂತಾರಲ್ಲ, ಹಾಗೆ ಪ್ರೀತಿಯಿಂದ ಹೇಳಿದಾಗ ಯಾವ ಮಗು ಇಲ್ಲ ಅಂತ ಹೇಳೋದಿಲ್ಲ. ಮತ್ತು ಮಕ್ಕಳಿಗೆ ನಿಮ್ಮ ಮಾರ್ಗದರ್ಶನ ಬಹಳಷ್ಟು ಇರ್ತದೆ. ನನ್ನ ಜೊತೆಗೆ ಅಂದರೆ ಆ ಮಗುವಿನ ಜೊತೆಗೆ ತಂದೆ ತಾಯಿ ಇದ್ದಾರೆ, ನನ್ನ ಸಪೋರ್ಟಿಗೆ ತಂದೆ ತಾಯಿ ಇದ್ದಾರೆ ಅಂದಾಗ ಆ ಮಗುವಿಗೆ ಬಹಳಷ್ಟು ಸಂತೋಷ ಆಗ್ತದೆ. ಹೀಗೆ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳಲು ಆ ಮಗುವಿಗೆ ಭಾಳಷ್ಟು ಸಂತೋಷವಾಗ್ತದೆ. ಅದೇ ರೀತಿಯಾಗಿ ಮಕ್ಕಳಿಗೆ ಚಿಕ್ಕ ಪುಟ್ಟ ಮನೆಯ ಕೆಲಸಗಳನ್ನು ಹೇಳೋದ್ರಿಂದ ಏನಾಗುತ್ತಾ ಆ ವಿದ್ಯಾರ್ಥಿಯು ತನ್ನ ಒಂದು ಸ್ವಾವಲಂಬನೆ ಬದುಕನ್ನು ಕಲೀಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ಸ್ವಾವಲಂಬನೆ ಬದುಕನ್ನು ಕಲಿಯೋದು ಮತ್ತು ಇನ್ನೊಂದು ಮಹತ್ವದ ವಿಚಾರ ಅಂತಂದರೆ ಮಕ್ಕಳು ಅನುಕರಿಸುತ್ತವೆ. ಏನಂತಂದರೆ ಮನೆಯಲ್ಲಿ ಯಾರು ಯಾರಿಗೆ ಗೌರವಿಸ್ತಾರೆ ಅಥವಾ ಯಾರು ಸತ್ಯವನ್ನು ಹೇಳೋದಿಲ್ಲ, ಆಮೇಲೆ ಯಾರು ಅಚ್ಚುಕಟ್ಟಾಗಿ ತಮ್ಮ ಕೆಲಸಗಳನ್ನು ನಿರ್ವಹಿಸೋದಿಲ್ಲ, ಇಂಥದ್ದನ್ನೆಲ್ಲ ಏನು ಮಾಡ್ತಾರೆ ಮಕ್ಕಳು ಬಹಳಷ್ಟು ಗಮನಿಸ್ತಾರೆ. ಅಂತಹ ಒಂದು ವಿಚಾರಗಳನ್ನು ಅವರು ತಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಇಂತಹ ಮಗುವಿಗೆ ನಾವು ಪಾಲಕರು ಮತ್ತು ಶಿಕ್ಷಕರು ಕೂಡಿ ವಿದ್ಯಾರ್ಥಿಗಳು ಚೈತನ್ಯದಿಂದ ಬದುಕುವ, ಜೀವನೋತ್ಸಾಹದಿಂದ ಕ್ರಿಯಾಶೀಲರಾಗಿ, ಆಶಾವಾದಿಗಳಾಗಿ, ಪ್ರತಿಯೊಂದು ತಿರುವಿನಲ್ಲಿ ಧೈರ್ಯದಿಂದ ನಡೆದು ಬದುಕುವ ನೈತಿಕ ಶಕ್ತಿ, ನಂಬಿಕೆ, ಧೈರ್ಯ, ಆತ್ಮಶಕ್ತಿ, ಚಿಂತನೆಯ ಸ್ಪಷ್ಟತೆ, ಹೀಗೆ ಮಗುವಿನ ವ್ಯಕ್ತಿತ್ವಕ್ಕೆ ಬೇಕಾಗಿರುವ ಎಲ್ಲ ಅಂಶಗಳನ್ನು ನಾವು ಕಲಿಸಬೇಕಾಗ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ಮಕ್ಕಳು ಸ್ವಾವಲಂಬಿ ಆಗಿರಬೇಕು. ಇನ್ನೊಂದೇನಂತಂದರೆ ಮಕ್ಕಳಿಗೆ ಈ ಸ್ವಾವಲಂಬನೆ ಅಂತಂದರೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಏನಂತಂದರೆ ಒಂದು ಮನೆಯಲ್ಲಿ ಒಂದು ಹುಳು ಗೂಡು ಕಟ್ತದೆ, ಮಣ್ಣಿನ ಗೂಡು ಕಟ್ತದೆ. ಆ ಮಣ್ಣಿನ ಗೂಡನ್ನು ಆ ಮನೆಯ ಯಜಮಾನ ಗಮನಿಸ್ತಿರ್ತಾನೆ. ಆ ಗೂಡನ್ನು ನೋಡಿ ಕೆಲವು ದಿನಗಳಾದಮೇಲೆ ಏನಾಗುತ್ತೆ ಅಂತಂದ್ರೆ ಅದರಲ್ಲಿರುವ ಹುಳು ಹೊರಬರಲು ಆಗೋದಿಲ್ಲ. ಏನಂತಂದರೆ ಅದು ಪರದಾಡ್ತಿರ್ತದೆ, ಕಷ್ಟ ಆಗ್ತಿರ್ತದೆ. ಆ ಗೂಡಿನಿಂದ ಹುಳು ಹೊರಬರೋದಕ್ಕೆ ಕಷ್ಟ ಆಗ್ತಿರ್ತದೆ. ಆಗೇನು ಮಾಡ್ತಾನೆ ಆ ಒಂದು ಮನೆ ಯಜಮಾನ ಆ ಗೂಡನ್ನು ಒಡಿತಾನೆ. ಆಗ ಆ ಗೂಡಿನಲ್ಲಿರುವಂತಹ ಒಂದು ಪತಂಗ, ಚಿಟ್ಟೆ ಅಂತೀವಲ್ಲ, ಅದು ಏನಾಗ್ತದೆ ಕೆಳಗೆ ಬೀಳ್ತದೆ. ಅದು ಹಾರಾಡೋಕ್ಕೆ ಆಗಲ್ಲ. ಯಾಕಂತಂದರೆ ಆ ಗೂಡನ್ನು ಒಡಿಬೇಕಾದ್ರೆ ಅದರ ಒಂದು ಚಿಟ್ಟೆಯ ಒಂದು ರೆಕ್ಕೆಗೆ ಹಾನಿಯಾಗಿರ್ತದೆ. ಆದ್ದರಿಂದ ಏನಾಗುತ್ತದು ಹಾರಾಡೋಕ್ಕಾಗಂಗಿಲ್ಲ. ಹಾಗೆ ನಾವು ಮಕ್ಕಳಿಗೆ ಅವರಿಗೆ ಒಂದು ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಇರುವಂತಹ 2 ರೆಕ್ಕೆಗಳನ್ನು ಹಚ್ಚಿ ನಾವೇನು ಮಾಡಬೇಕು, ಅವರನ್ನು ಬದುಕಲು ಕಲಿಸಬೇಕು. ಹೀಗೆ ಮಕ್ಕಳಿಗೆ ಸ್ವಾವಲಂಬಿಗಳಾಗಿ ಬದುಕಲು ಬದುಕಲು ನಾವು ಅನುವು ಮಾಡಿಕೊಡೋಣ. ಹಾಗೆಯೇ ಮಕ್ಕಳು ಸದೃಢವಾಗಿ, ಶರೀರದಿಂದ ಸದೃಢವಾಗಿ ಮತ್ತು ಮನಸ್ಸಿನಿಂದ ಸದೃಢವಾಗಿ ಇರಲು ನಾವು ಹಾಗೆ ಕೂಡ ನಾವು ಅವರಿಗೆ ನೋಡಿಕೊಳ್ಳಬೇಕಾಗ್ತದೆ. ನಂತರ ಅವರಿಗೆ ತಮ್ಮ ಗುರಿ ಮುಟ್ಟಲು ಪ್ರೇರೇಪಿಸ್ರಿ. ಹೀಗೆ ಮಕ್ಕಳ ಒಂದು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಹಾಗೂ ಅವರ ಭವಿಷ್ಯಕ್ಕೆ ನಾವು ಎಲ್ಲರೂ ಮಾರ್ಗದರ್ಶಿಗಳಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ
ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಪಾಲಕ ಪೋಷಕರಿಗೂ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಹೀಗೆ ನಮ್ಮ ಶಾಲೆ ಮೇಲೆ ಇರುವಂತಹ ಈ ಒಂದು ವಿಶ್ವಾಸ ಯಾವಾಗಲೂ ಶಾಲೆ ಮೇಲಿರಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಾಕಷ್ಟು ವಿದ್ಯಾರ್ಥಿಗಳ ಬಾಳು ಬೆಳಗಲಿಕ್ಕೆ ಕಾರಣೀಕರ್ತರಾಗಿರುವಂತಹ ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಚಿಲುಮೆ ಅಂತಲೇ ಹೇಳ್ಬೋದು. ಹೀಗೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ನುಡಿಯನ್ನು ಆಡಿದಂತಹ ಶ್ರೀಮತಿ ಶಾರದಾಬಾಯಿ ವಿ ಪುಲಸ್ಕರ್, ಅಧ್ಯಕ್ಷರು ನಿವೇದಿತ ವಿದ್ಯಾಸಂಸ್ಥೆ ರೀ ಕೊಪ್ಪಳ್, ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆಯೂ ಬಾಗುತ್ತದೆ, ಫಲ ಬಿಟ್ಟ ಗಿಡವೂ ಬಾಗುತ್ತದೆ, ಜಗತ್ತಿಗೆ ಏನೂ ಕೊಡದ ಜಂಬದ ಈ ಜೀವ ಬೀಗುತ್ತದೆ, ಬೀಗುವುದು ಸದ್ಗುಣವಲ್ಲ ಬಾಗುವುದೇ ಸದ್ಗುಣ ಎಂಬ ಹಿತೋಕ್ತಿಯಂತೆ ಕೊನೆಯ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮ. ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ಕುಮಾರಿ ವನಜಾಕ್ಷಿ ಅವರು ನೆರವೇರಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. With great blessing of Jagat Guru Shri Shri Gavisiddeshwara Swamiji Samsthana Shri Gavimath Koppal. Good evening to one and all present here. As we have come to end of this beautiful function, I truly feel honored to deliver the vote of thanks on behalf of our school. First and foremost, I would like to thanks to our chief guest, Sir Shri Amjad Patel Sir, President CMC Koppal. Then Dr. Umesh Rozar Sir, MD, Physician, Diabetes and Heart Specialist. Srimati Lakshmi Devi, Madam, CVC Suvarna Sadaki, Awardee, Secretary, CVC Foundation, Koppal. Srimati Sharadabai V. Pulaskar Madam, President, Nivedita Educational Trust, Koppal. Shri Nitesh V. Pulaskar Sir, Principal and Secretary, Nivedita Educational Trust, Koppal. Secretary, Koppal Taluk Private School Association, Koppal. A valuable time for us to grace this occasion, enlightening us and sharing their experience. Now, I would like to thank our principal sir for leading and inspiring us in working towards the goal of conducting this event. We are thankful to hear for huge support all the time. My heartfelt thanks to the various departments and valuable contribution and guidance. I would be also like to thank you teaching and non-teaching staff and news reporters, media and educational department and police department. I would be incomplete if I did not thank all participants. My sincere apologies if I have missed out on anybody. Thank you again to all assembled here for making this event grand success. Thank you one and all. Thank you so much. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಇನ್ನಷ್ಟು ಮೆರುಗು ನೀಡಿದ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇವೆ. ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಕುಮಾರಿ ವನಜಾಕ್ಷಿರವರಿಗೂ ತುಂಬ ಹೃದಯದ ಅಭಿನಂದನೆಗಳು. ಈಗ ನೀವೆಲ್ಲರೂ ಎದುರು ನೋಡುತ್ತಿರುವಂತಹ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು 6ನೇ ತರಗತಿಯ ವಿದ್ಯಾರ್ಥಿಗಳು ವಿರಾಟ್ ಹಾಗೂ ನಿಖಿತಾರವರು ವೇದಿಕೆಗೆ ಆಗಮಿಸಿ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಂತಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ವಿರಾಟ್ ಹಾಗೂ ನಿಖಿತಾ ಈ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.
ಪ್ರೀತಿ ಜೊತೆ ನಗು ಹೊತ್ತ ಧೈರ್ಯ ದಾರಿ ಹಿಡಿದ ನಿಖಿತಾ, ರಾಕ್ನಂತೆ ಗಟ್ಟಿ ಮನಸ್ಸು, ಸ್ಟಾರ್ನಂತೆ ಹೊಳೆಯುವ ನಿಖಿತಾ. ನಿಖಿತಾ ಹೇ, ನಾನು ನಿನಗೆ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ಹಾಂ ಹೇಳ್ತೀನಿ, ಕೇಳು. ನೀವು ಯಾವ್ಯಾವ ಹಬ್ಬ ಆಚರಿಸ್ತೀರಾ? ನಾವು ದಸರಾ, ದೀಪಾವಳಿ, ಯುಗಾದಿ, ಗಣೇಶ ಚತುರ್ಥಿ ಇನ್ನೂ ತುಂಬ ಆಚರಿಸ್ತೀವಿ. ನಿಂಗೆ ಇವುಗಳಲ್ಲಿ ಯಾವ ಹಬ್ಬ ಇಷ್ಟ? ನನಗೆ ಇವುಗಳಲ್ಲಿ ಗಣೇಶ ಹಬ್ಬ ಅಂದ್ರೆ ತುಂಬ ಇಷ್ಟ. ಯಾಕೆ ಆ ಹಬ್ಬನೇ ಇಷ್ಟ? ಏಕೆಂದರೆ ಆ ಹಬ್ಬದಲ್ಲಿ ಗಣೇಶನನ್ನು ಕುದುರಿಸಿ ಪೂಜೆ ಮಾಡುತ್ತಾರೆ. ಗಣೇಶನನ್ನು ಮೆರವಣಿಗೆಯಲ್ಲಿ ಡಿಜೆಯಿಂದ ಕುಣಿಯುವ ವಿಶೇಷವಾಗಿ ಇದು ಹುಡುಗರಿಗೆ ಬಹಳ ಇಷ್ಟ. ನೀನು ಗಣಪತಿ ಅಂತ ಹೇಳಿದಲ್ಲ, ನನಗೆ ಒಂದು ಹಾಡು ನೆನಪಾಯಿತು. ಯಾವ ಹಾಡು ಹೇಳು? ಗಣೇಶನನ್ನು ಪ್ರಾರ್ಥನೆ ಮಾಡುವಂತಹ ಹಾಡು ಅದು. ಹಾಂ ಸರಿ, ಹಾಗಾದರೆ ಗಣೇಶನನ್ನು ಪ್ರಾರ್ಥಿಸೋಣ. ನಮ್ಮ ಶಾಲೆಯಲ್ಲಿ 5ನೇ ತರಗತಿ ವಿದ್ಯಾರ್ಥಿಗಳು ಲಂಬೋದರ ವಿನಾಯಕ ಎಂಬ ಹಾಡಿಗೆ ದಂತಗಳ ಜೊತೆಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಮುಂದಿನ ತಯಾರಿ UKG ಮಕ್ಕಳು.
ಮನದಿ ಮೆರೆದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಮನ ಶಾಂತಿರಣೇನ ಭೂಯಾ ದೇಹಾಲಯವೇ ದೇವಾಲಯವು ಲೋಕಾನುಗ್ರಹವೇ ದೈವಾನುಗ್ರಹವು ಪ್ರಣವ ಸ್ವರೂಪ ತೇಜೋಮಯವು ಪುಣ್ಯ ಸಂಚಯವೇ ಪರಮ ಸುಖವು ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ ಗೊತ್ತಿಜ್ಜಿ ಶಿವನೇ ಗೊತ್ತಿರಾಯಿ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರಾರ ಓಂ ಮಂತ್ರೇಶ್ವರ ಸ್ವರ ಓಂ ಜಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ವರ ನಾವೇರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಮಾಡಿದಂಥ ಮಕ್ಕಳಿಗೆ ಧನ್ಯವಾದಗಳು. ನೀನೆಲ್ಲೋ ನಾನಲ್ಲೇ ನಾನೆಲ್ಲೋ ನೀನಲ್ಲೇ. ಏನೋ ನೀನೆಲ್ಲೋ ನಾನಲ್ಲೇ ನಾನಲ್ಲೇ ನೀನೆಲ್ಲೋ ಅಂತ ಆಡ್ತಾ ಇದೀಯಾ? ನನಗಂತೂ ಏನು ಗೊತ್ತಾಗ್ತಿಲ್ಲ. ಆಗದು ಎಂದು ಕೈಕಟ್ಟಿ ಕುಳಿತರೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಕಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿದ್ದೆ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ನಾನಿನ್ನ ಕಣ್ಣಾಗಿ ನೀನಾಡೋ ನುಡಿಯಾಗಿ ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ. ಬಳಿಯ
ಕೈಯಲ್ಲೇ ಬಂಗಾರ ಇರುವಾಗ ಅದನ್ನು ನೋಡದೆ ಅಲೆಯುತ್ತಾ ದಿನ ಬಳಲಿದೆ, ಕಣ್ಣೀಗ ತೆರೆಯಿತು. ಬಯಸಿದ ಸೌಭಾಗ್ಯತೆ ಸೇರಿ ಹರುಷ ಮೂಡಿತು, ಒಲವಿನ ಲತೆ ಚಿಗುರಿತು, ಕನಸಿನ್ನು ಮುಗಿಯಿತು. ಇನ್ನೆಂದು ನಿನ್ನನ್ನು ಚೆಲುವೆ ಬಿಡಲಾರೆನಾ. ಇರಬೇಕು ಸಂಯಮ. ವಿದ್ಯಾರ್ಥಿಗಳಿಗೆ ಇರಬೇಕು ಸಂಯಮ. ವಿದ್ಯಾರ್ಥಿಗಳಿಗೆ ಇರಬೇಕು ಸಂಯಮ. ಮಕ್ಕಳನ್ನು ಕೈ ಮಾಡಿ ಕರೆಯುವನೇ ಹುಣ್ಣಿಮೆ ಚಂದ್ರಮ. ಈ ವೇದಿಕೆ ಮುಖಾಂತರ ಸ್ನೇಹಿತರಿಗೆ ನಾನು ಹೇಳುವೆ, ನಾನು ನಿಮ್ಮ ಅಂಜುಮ್. ಬೇಸಿಗೆಯಲ್ಲಿ ಹೆಚ್ಚಾಗಿರುತ್ತೆ ಸೂರ್ಯನ ಉಷ್ಣ, ನಾನಲ್ಲ ಮಹಾಭಾರತದ ಕೃಷ್ಣ, ನಿವೇದಿತ ಪ್ರೌಢ ಶಾಲೆಯ ವಿದ್ಯಾರ್ಥಿಯೇ ಈ ಕೃಷ್ಣ. ಏ ಕೃಷ್ಣ, ಇವತ್ತು ಯಾಕೋ ಭಾಳ ಬೇಸರ ಆಗತೈತಿ. ಹಾಗಾದ್ರೆ ನಾ ಒಂದು ಕತೆ ಹೇಳ. ಹೇಳು. ಯಾರಾದರೂ ರಸ್ತೆಯಲ್ಲಿ ಗಾಡಿ ತಗೊಂಡು ಹೊರಟ್ರೆ ಏನಾಗುತ್ತೆ? ದಾರಿಲಿ ಒಂದು ತಿರುವು ಬರುತ್ತೆ. ಆ ತಿರುವು ಬರಬೇಕಾದ್ರೆ ಯಾ ಹಾಡಾಡಬೇಕು? ನನಗೆ ಗೊತ್ತಿಲ್ಲ, ನೀನು ಹೇಳು. ಮೇ ನಿಕ್ಕಲ್ಲ ಓ ಗಾಡಿ ಲೇಕೆ ಅಂತ ಸಾಂಗ್ ನೆನಪಾತಾ? ನೆನಪಾತು. ಹಾಗಾದರೆ ಹಾಗಾದರೆ ತಡವೇಕೆ? ಚಪ್ಪಾಳೆ ಚಟ್ಟಲು ನಿಮ್ಮ ಕೈಗಳು ಸಿದ್ಧವಾಗಿರಲಿ, ಕಣ್ಣುಗಳು ವೇದಿಕೆ ಮೇಲಿರಲಿ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ UKG ತರಗತಿಯ ವಿದ್ಯಾರ್ಥಿಗಳು. ಮುಂದಿನ ತಯಾರಿ ಫಸ್ಟ್ AB ವಿದ್ಯಾರ್ಥಿಗಳು. My name is Lakhan.
मैं निकला ओ गड्डी लेके और रास्ते पर ओ सड़क में एक मोड़ आया, मैं उठे दिल छोड़ आया, ओ एक मोड़ आया, मैं उठे दिल छोड़ आया। रब जाने कब गुजरा अमृतसर हो, कब जाने लाहौर आया, मैं उठे दिल छोड़ आया, एक मोड़ आया, मैं उठे दिल छोड़ आया। उस मोड़ पे वो मुटियार मिली, हो उस मोड़ पे वो मुटियार मिली, जट अमला पागल हो गया उसकी जुल्फों की छाँव में, मैं बिस्तर डाल के सो गया। जब जागा ये भागा सब फाटक सब सिग्नल मैं तोड़ आया, मैं उठ दिल छोड़ आया, हो एक मोड़ आया, मैं उठ दिल छोड़ आया। ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನೀನ್ ಮಹಾನಟಿ ನೋಡ್ತೀಯಾ? ನಾನು ನೋಡ್ತಿದ್ದಿಲ್ಲಪ್ಪ. ನಮ್ಮ ಮನೆಯೊಳಗ ನಮ್ಮಮ್ಮ ಮತ್ತೆ ನಮ್ಮಕ್ಕ ನೋಡ್ತಿದ್ರು. ಚಲೋ ಪರ್ಫಾರ್ಮೆನ್ಸ್ ಮಾಡಿದವರಿಗೆ ತರುಣ್ ಕಡೆಯಿಂದ ಯಾ ನಮಸ್ಕಾರ ಸಿಕ್ತಿತ್ತು? ಕಾಟೇರ ನಮಸ್ಕಾರ. ಅಬ್ಬಾ ಬಾಬಾ ನೋಡಂಗಿಲ್ಲ ಅಂದ್ ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳಕತ್ತೀಯಲ್ಲಪ್ಪ. ಕಾಟೇರ ಅಂದ್ಕೂಡ್ಲೆ ನೆನಪಾತ ಆ ಮೂವಿ ಫೇಮಸ್ ಸಾಂಗ್ ಕೇಳಿಯಾ? ಓದೋದ್ರೊಳಗೆ ಎಲ್ಲ ಟೈಮ್ ಹೋಗ್ಬಿಡ್ತಾ ಇದೆ. ಬರೀ ಓದೋದ್ರೊಳಗ ಬರೆಯೋದ್ರೊಳಗ ಇದ್ರೆ ಹೆಂಗ? ಸ್ವಲ್ಪ ಎಂಟರ್ಟೈನ್ಮೆಂಟು ಇರ್ಬೇಕು ಜೀವನದೊಳಗ. ನೀನಿದೆಲ್ಲ ಪುರಾಣ ಹೇಳಕತ್ತೀಯ, ನೀನಿನ್ನೂ ಸಾಂಗ್ ಹೇಳಿಲ್ಲಲ್ಲ. ಯಾಕಷ್ಟು ಅವಸರ ಮಾಡಕತ್ತಿ? ನಾನು ಹೇಳಕಿನ್ನ ನಮ್ಮ ಸ್ಕೂಲ್ ಹುಡುಗರು ಡ್ಯಾನ್ಸ್ ಮಾಡಿ ತೋರಿಸ್ತಾರ. ಹಾಗಾದರೆ ನಮ್ಮ ಶಾಲೆಯ ಫಸ್ಟ್ AB ವಿಭಾಗದ ವಿದ್ಯಾರ್ಥಿಗಳು ಪಸಂದಾಗೋನೆ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರುತಿ, ಪಕ್ಕಲ್ಲಿಂದ್ರೆ ಶಿವ ನೀನೆ ನಾನೆ ಪಾರ್ವತಿ, ಪಸಂದಾದವನೆ ಸ್ಯಾನೆ ಪಸಂದಾದವನೆ. ನೋಡಿ ನೋಡಿ ನೋಡ್ದೆ ತಂಗೆ ಯಾಕೆ ಹೋಗುತ್ತಿ, ನೋಡಿ ನನ್ನ ನೋಡ್ದೆ ತಂಗೆ ಯಾಕೆ ಹೋಗುತ್ತಿ, ನಿನ್ನ ನೋಡಿ ನಾಚ್ಕೊತೈತೆ ನನ್ನ ಮೂಗುತಿ, ಪಸಂದಾದವನೆ ಬಲು ಪಸಂದಾದವನೆ. ನಗ್ರೆ ಚಂದ ನೋಡು ಕಂದ ನನ್ನ ಬಂಗಾರ, ಕೋಪ ಬಂದ್ರೆ ಅಯ್ಯೋ ಶಿವನೇ ಸುಡ ಚಂದಿರ, ಹೂವ ಅಪರೂಪ ನಮ್ಮೂರ ಹಂಬೀರ, ಕಪ್ಪು ತಿನ್ನೋ ಆನೆ ಹಂಗೆ ಪಸಂದಾಗವ್ನೆ. ರಂಗಸ್ವಾಮಿ ಕೇಳಿ ನಂಗೆ ಪಸಂದಾಗವ್ನೆ. ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರುತಿ, ಪಕ್ಕಲ್ಲಿದ್ರೆ ಶಿವ ನೀನೆ ನಾನೆ ಪಾರ್ವತಿ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ.
25ನೇ ವರ್ಷದ ಶಾಲಾ ವಾರ್ಷಿಕೋತ್ಸವಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಶಾಲೆ ನಿವೇದಿತ. ನಾನು ನನ್ನ ಶಾಲೆಗೆ ಸೀಮಿತ ಎಂದು ಈ ಕಾರ್ಯಕ್ರಮ ನಡೆಸಲು ಬಂದಿದ್ದೇನೆ. ನಿಮ್ಮ ಮನೆ ಮಗಳು ಸಮನ್ವಿತ. ಕಲಿಕೆಯಲ್ಲಿರಬೇಕು ವಿದ್ಯಾರ್ಥಿಗೆ ಛಲ, ಶಿಕ್ಷಕರ ಪಾಠ ವಿದ್ಯಾರ್ಥಿಗೆ ಬಲ, ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಲು ಎಂದು ಹೇಳುವೆ ನಿಮ್ಮೆಲ್ಲರ ಪ್ರಜ್ವಲ. ಆ ಬಳಿಗೆ ಹಂಗೆ ಕನ್ನಡ ಕುಂತಿ ಬಳಿ ಮೇಲೆ ಯಾವುದೋ ಸಾಂಗ್ ಐತಿ, ಅದು ಭಾಳ ಟ್ರೆಂಡಿಂಗ್ ಇತ್ತು, ನಂಗೆ ನೆನಪಾಗುತ್ತೆ. ನಿನಗೆ ಗೊತ್ತಾಯ್ತಾ? ಓ ಯಕ್ಕ ಮೂವಿದು ಬ್ಯಾಂಗಲ್ ಬಂಗಾರ ಸಾಂಗಾ? ಹಾಂ ಹೌದು. ಇಷ್ಟು ನೆನಪು ಮಾಡಿಕೊಳ್ಳಕ್ಕ ಅಷ್ಟೊತ್ತು ಮಾಡ್ತಿ ನೀನು. ಈ ಸಾಂಗ್ ಪಕ್ಕ ಮರೀತಿ. ಮತ್ತೇನು ಮಾಡೋದು? ನಮ್ಮ ಸ್ಕೂಲ್ ಹುಡುಗರು ಈ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರ. ಮತ್ತೆ ಕರ್ಸಮ್ಮ. ಹಾಗಾದರೆ ನಮ್ಮ ಶಾಲೆಯ 1ನೇ ತರಗತಿಯ ಬಿ ಮತ್ತು ಸಿ ವಿಭಾಗದ ಮಕ್ಕಳು ಬ್ಯಾಂಗಲ್ ಬಂಗಾರಿ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಮುಂದಿನ ತಯಾರಿ ಸೆಕೆಂಡ್ ಎ. ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜನ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣೆಲ್ಲ ಕೊಡುಕು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ಅದ್ದೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ನಾನಾಗಿ ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ. ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ. ಚಿಂಗಾರಿ ಚೌಕರಿ ನೀನೆ ನನ್ನ ಬಂಬರು ಲಾಟರಿ. ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೇಟ್ ಸೀನರಿ. ಒಮ್ಮೆ ಮನಸಾರ ಬೇಡಿದೆ ಹೇಳು ನೀನೇನು ಕೇಳಿದೆ. ಸಿಂಪಲ್ ಹುಡುಗಿ ಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ ತಾಯಿ ಒಳನ್ನ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣೆಲ್ಲ ಕೊಡುಕು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ಅದ್ದೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಸೀರೆಲಿ ಲುಕ್ಕು ಮಸ್ತು ಮ್ಯಾಜಿಕ್ಕು, ಅನುಮಾನ ಇಲ್ಲ ಇವಳು ಸ್ವೀಟ್ ಆದ ಶಾಕು. ಫ್ಯೂಚರ್ ಜೋರು ನಾವಾದ್ರೆ ಬೇರು, ಎಲ್ಲೂ ನಡೀತಿಲ್ಲ ಡಾರ್ಲಿಂಗ್ ಇಂತ ಆಫರು. ಬಾರೆ ಈ ದಿಕ್ಕು ಮಾಡಿದೆ ಜೋಡಿ ಸೆಟ್ ಆಗಿ ಹೋಗಿದೆ. ಗಾಡಿ ಸ್ಟಾರ್ಟ್ ಆಗಿ ನಿಂತಿದೆ ಬಲಗಾಲು ಇಟ್ಟು ಹಠ ಮಾಡದೆ. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜನ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು, ನಕ್ ಬುಟ್ರೆ ಹಾಲು ಜೇನು. ದೇವರೇ ಇವಳು ದಾರಿ ತಪ್ಪಿ ಬಂದಿರುವಳೆ. ದೇವರೇ
ನಿಂಗೆ ಯಾವ ಹೀರೋ ಹಳೆ ಹೀರೋ ಇಷ್ಟ? ರವಿಚಂದ್ರ. ಹೌದಾ? ಹಾಗಾದ್ರೆ ಅವ್ರು ಮಾಡಿರೋ ಎಲ್ಲ ಮೂವಿ ನೋಡಿಯಾ? ಒಂದೊಂದು ನೋಡಿಲ್ಲ. ಹೋಗ್ಲಿ, ಅವ್ರದ್ದು ಫೇಮಸ್ ಸಾಂಗ್ ಆದ್ರೂ ಕೇಳಿಯಾ? ಅದನ್ನು ಕೇಳಿಲ್ಲ. ಅಯ್ಯೋ ಅಯ್ಯೋ, ಅವ್ರ ಫ್ಯಾನ್ ಆಗಿ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ? ಹೋಗ್ಲಿ, ಆ ಸಾಂಗ್ ಹೆಸರು ಹೇಳ್ತೀನಿ ನೋಡು, ರಾಗದಿಂದ ತಂದಾನ ಅಂತ ನೋಡಿ. ಹೌದು, ಶಾಲೆ ಒಳಗೆ ಆ ಸಾಂಗಿಗೆ ಡ್ಯಾನ್ಸ್ ಮಾಡಾರ, ಅದನ್ನಾದ್ರೂ ನೋಡಿಯಾ? ಕರ್ಸಮ್ಮ. ಹಾಗಾದ್ರೆ ನಮ್ಮ ಶಾಲೆಯ 2ನೇ ತರಗತಿಯ ಎ ವಿಭಾಗದ ಮಕ್ಕಳು ರಾಗದಿಂದ ತಂದಾನ ಎಂಬ ಹಾಡಿಗೆ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ.